ಎಷ್ಟು ಕಲಿಸಿದರೆ ಅವನನ್ನು ಗುರು ಅಂತ ಸ್ವೀಕಾರ ಮಾಡಬಹುದು ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಒಂದಕ್ಷರ ಕಲಿಸಿದರೂ ಕೂಡ ಅವನನ್ನು ಗುರು ಅಂತಾನೆ ಉಪಾಸನೆಯನ್ನು ಮಾಡಬೇಕು. ಇಂಥ ಗುರುಗಳ ಅನುಗ್ರಹ ಸಂಪಾದನೆ ಮಾಡಬೇಕು. ಅಷ್ಟೇ ಅಲ್ಲ, ಅವರನ್ನು ಯಾವತ್ತೂ ಕೂಡ ನಿಂದನೆಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನಿಂದನೆ ಅಂತ ಹೇಳಿದ್ರೆ ಏಕವಚನದಲ್ಲಿ ಗುರುಗಳನ್ನು ಸಂಬೋಧನೆ ಮಾಡೋದು, ಏಕವಚನದಲ್ಲಿ ಗುರುಗಳ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಬೈತಕ್ಕಂಥದ್ದು, ಇಂಥ ಯಾವ ಕೆಟ್ಟ ಕೆಲಸವನ್ನು ಕೂಡ ಮಾಡದೆ ಆ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಎಷ್ಟು ನಮ್ಮ ಜೀವನದಲ್ಲಿ ಗುರುಗಳ ಅನುಗ್ರಹ ಪಾತ್ರ ಮುಖ್ಯ ವಹಿಸುತ್ತೋ ಅಷ್ಟೇ ಮುಖ್ಯ ಪಾತ್ರ ಪರಮಾತ್ಮನ ಅನುಗ್ರಹವೂ ಕೂಡ ಅಷ್ಟೇ ಮುಖ್ಯವಾದ ಒಂದು ಅಂಗ. ಆದ್ದರಿಂದ ಅಂಥ ಪರಮಾತ್ಮನ ಅನುಗ್ರಹದಿಂದ ನಾವೆಲ್ಲರೂ ಕೂಡ ವೈಕುಂಠ ಲೋಕ, ಮೋಕ್ಷ ಅಂತ ಕರೆಸಿಕೊಳ್ಳುವ ಯಾವ ದುಃಖದ ಲವಲೇಶವೂ ಇಲ್ಲದೆ ಇರತಕ್ಕಂಥ ಸುಖ ಸಂಭಿನ್ನವಾದಂತಹ ಯಾವ ಮೋಕ್ಷ ಇದೆ ಅಂತ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಒಂದು ಹರಿ, ಇನ್ನೊಂದು ಗುರು. ಹರಿ ಗುರುಗಳ ಅನುಗ್ರಹವನ್ನ ನಾವು ನೀವೆಲ್ಲರೂ ಕೂಡ ಸಂಪಾದನೆ ಮಾಡೋಣ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಅನ್ಯ ದೇವತೆಗಳ ಉಪಾಸನೆಯಿಂದ ಬಂದ ಪಾಪದ ರಾಶಿಯನ್ನ ಗುರುವಂತರ್ಯಾಮಿಯಾದ ರಾಮಚಂದ್ರ ರೂಪಿ ಪರಮಾತ್ಮನ ಸ್ತೋತ್ರದಿಂದ ಪರಿಹಾರ ಮಾಡಿಕೊಳ್ತೇನೆ ಅಂತ ನಿರೂಪಣೆಯನ್ನ ಮಾಡಿ ನಾರಾಯಣಾಚಾರ್ಯರು ಈ ಗ್ರಂಥದ ಆರಂಭದಲ್ಲಿ ತಮ್ಮ ಅಹಂಕಾರವನ್ನ ಖಂಡನೆ ಮಾಡಿಕೊಳ್ತಾ ಇದ್ದಾರೆ. ನಮಗೆ ಜೀವನದಲ್ಲಿ ಅಲ್ಪ ವಿದ್ಯೆ ಒಲಿದ್ರೇನೆ ಸಾಕು, ಎಷ್ಟೆಷ್ಟು ಅಹಂಕಾರವನ್ನ ನಾವು ಪಡ್ತೇವೆ. ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಯಾರು ಪೂರ್ಣ ಹಸಿ ದಡ್ಡನೋ ಅವನು ಒಟಗುಟ್ಟಿಸೋದಿಲ್ಲ, ಯಾರು ಪೂರ್ಣ ವಿದ್ವಾಂಸನೋ ಅವನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಯಾರು ಅರ್ಧಂಬರ್ಧ ಓದ್ಕೊಂಡಿರ್ತಾರೋ ಅವರು ಮಾತ್ರ ಕಾಗೆಯಂತೆ ವಟಗುಟ್ಟಿಸ್ತಾ ಇರ್ತಾರೆ. ಇವರೇ ಅಹಂಕಾರಿಗಳು. ಆದರೆ ನಾರಾಯಣಾಚಾರ್ಯರು ಈ ಗ್ರಂಥದ ಆರಂಭದಲ್ಲಿ ತಮ್ಮ ಅಹಂಕಾರವನ್ನ ಖಂಡನೆ ಮಾಡಿಕೊಳ್ತಾ ಇದ್ದಾರೆ. ಕಲಯೇ ಕವನಂ ಕಿಂಚಿತ್ ಕವೀನಾಂ ಸಹವಾಸತಃ ಪಾಟೀರಗಿರಿಸ್ ಸಾನ್ನಿಧ್ಯಾತ್ ನಿಂಬದ್ರುರಿವ ಸೌರಭಂ. ಅನೇಕ ಪರಿಮಳ ಸೂಸುವಂತಹ ವೃಕ್ಷಗಳ ಮಧ್ಯದಲ್ಲಿ ಒಂದು ಬೇವಿನ ಮರ ಇದೆ. ಬೇವಿನ ಮರದ ಒಂದು ಸಹಜ ಗುಣ ಅಂತ ಹೇಳಿದರೆ ಕಹಿ ಅಥವಾ ಅದರ ಹತ್ತಿರ ಹೋದರೆ ಸುವಾಸನೆ ಇಲ್ಲದೆ ಇರತಕ್ಕಂಥ ಒಂದು ವಾಸನೆ ಬರುತ್ತೆ. ಆದರೆ ಅದೇ ಬೇವಿನ ಮರ ಪರಿಮಳ ಸೂಸುವಂತಹ ವೃಕ್ಷಗಳ ಮಧ್ಯೆ ಇತ್ತು ಅಂತ ಹೇಳಿದ್ರೆ ಆ ಪರಿಮಳವನ್ನೇ ಸೂಸುವಂತೆ ನಮಗೆ ಗೊತ್ತಾಗುತ್ತೆ. ಬೇವಿನ ಮರದಿಂದಲೂ ಕೂಡ ಉತ್ತಮವಾದ ಪರಿಮಳವೇ ಬರ್ತಾ ಇದೆಯೋ ಏನೋ ಅಂತ ನಮಗೆ ಸಂದೇಹ ಬರುತ್ತೆ. ಅದನ್ನೇ ನಾರಾಯಣಾಚಾರ್ಯ ಹೇಳ್ತಾ ಇದ್ದಾರೆ, ಕಲೆಯೇ ಕವನಂ ಕಿಂಚಿತ್ ಕವೀನಾಂ ಸಹವಾಸತಃ. ವಸ್ತುತಃ ನಾನು ಕೂಡ ಬೇವಿನ ಮರದಂತೆ ಕಹಿ, ಆದರೆ ಅನೇಕ ಜನರ ವಿದ್ವಜ್ಜನರ ಸಹಕಾರ ಸಂಪರ್ಕದ ಒಂದು ಬಲದಿಂದ ಇವತ್ತಿನ ದಿನ ಗುರುಗಳ ಸ್ತೋತ್ರವನ್ನ ಮಾಡುವಂತಹ ಒಂದು ಉತ್ತಮವಾದ ಕಾವ್ಯವನ್ನ ನಾನು ರಚನೆ ಮಾಡ್ತಾ ಇದ್ದೇನೆ. ಅನೇಕ ಕಾವ್ಯಗಳನ್ನ ನಾವು ನೋಡ್ತೇವೆ. ಕೆಲವು ಕವಿಗಳ ಕಾವ್ಯದಲ್ಲಿ ಪದಗಳ ಲಾಲಿತ್ಯ, ಇನ್ನು ಕೆಲವು ಕವಿಗಳ ಕಾವ್ಯದಲ್ಲಿ ಅರ್ಥ ಗೌರವ,
ಇನ್ನೂ ಕೆಲವು ಕವಿಗಳ ಕಾವ್ಯದಲ್ಲಿ ಮಾಘೇ ಸಂತಿತ್ರಯೋ ಗುಣಾಹ ಅಂತ ಹೇಳ್ತಾ, ಮಾಘನ ಕಾವ್ಯದಲ್ಲಿ ಅರ್ಥಗೌರವ, ಪದಲಾಲಿತ್ಯ, ಉಪಮಾಲಾಲಿತ್ಯ ಎಲ್ಲ ಗುಣಗಳು ಕೂಡ ಇದೆ. ಅವರೆಲ್ಲ ಆಗಬೇಕಾದ್ರೆ ಸ್ವಾಹಂಕಾರ ಖಂಡನೆಯನ್ನು ಯಾವತ್ತೂ ಕೂಡ ಮಾಡಿಕೊಳ್ಳೇ ಇಲ್ಲ. ಆದರೆ ಈ ನಾರಾಯಣಾಚಾರ್ಯರು ಮಾತ್ರ ತಾವು ಇವತ್ತಿನ ದಿನ ಇಂಥ ಉತ್ತಮವಾದ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಸಜ್ಜನರ ಸಂಪರ್ಕದ ಬಲದಿಂದ. ಅದರಿಂದ ನಾವು ಕೂಡ ಜೀವನದಲ್ಲಿ ಉತ್ತಮವಾದ ಒಂದು ಜೀವನವನ್ನು ನಡೆಸಬೇಕು ಅಂತಾದರೆ ಪರಮಾತ್ಮನ ಹತ್ತಿರ ಒಂದು ವರವನ್ನು ಬೇಡ್ಕೊಳ್ಬೇಕು. ಸಜ್ಜನರ ಸಂಪರ್ಕದಲ್ಲಿ ಸದಾ ಕಾಲ ನಮ್ಮನ್ನ ಇರುವಂತೆ ಅನುಗ್ರಹ ಮಾಡು. ಯಾಕೆ? ದಾಸರಾಯರು ಹೇಳ್ತಾರೆ, ಸಜ್ಜನರ ಸಂಗ ಹೆಜ್ಜೇನು ಸವಿದಂತೆ. ದುರ್ಜನರ ಮಧ್ಯದಲ್ಲಿ 100 ವರ್ಷ ಬದುಕಿಸುವುದಕ್ಕಿಂತಲೂ ಕೂಡ ಸಜ್ಜನರ ಮಧ್ಯೆ ಒಂದು ದಿನ ಬದುಕಿಸು ಪರಮಾತ್ಮ. ಆ ಒಂದು ದಿನವೇ ನನ್ನ ಜೀವನದ ಉದ್ಧಾರದ ದಿನ ಆಗತ್ತೆ. ಹೀಗೆ ಆ ನಾರಾಯಣಾಚಾರ್ಯರು ಸಜ್ಜನರ ಸಂಪರ್ಕದ ಬಲದಿಂದ ಇಂಥ ಒಂದು ಉತ್ತಮವಾದ ಕಾವ್ಯವನ್ನ ನಾನು ರಚನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮತ್ತೆ ಇಂಥ ಅಹಂಕಾರ ಖಂಡನೆ ಯಾವತ್ತೂ ಕೂಡ ಹಸಿ ದಡ್ಡನಿಗೂ ಬರೋದಿಲ್ಲ, ಅರ್ಧಂಬರ್ಧ ಓದಿದ ವಿದ್ವಾಂಸರಿಗೂ ಕೂಡ ಬರೋದಿಲ್ಲ. ಹೊರತು ಸಂಪೂರ್ಣವಾದ ಯಾರು ಜ್ಞಾನಿಗಳಾಗಿರ್ತಾರೋ ಅವರಿಗೆ ಮಾತ್ರ ಇಂಥ ಸ್ವಾಹಂಕಾರದ ಖಂಡನೆ ನಮಗೆ ಬರಲಿಕ್ಕೆ ಸಾಧ್ಯ ಆಗತ್ತೆ. ಶ್ರೀಮಠ್ ಟೀಕಾಕೃತ್ಪಾದರು ನ್ಯಾಯಸುಧಾ ಗ್ರಂಥವನ್ನ ರಚನೆ ಮಾಡಬೇಕಾದ್ರೆ ತಮ್ಮ ಅಹಂಕಾರವನ್ನು ಖಂಡನೆ ಮಾಡಿಕೊಂಡಿದ್ದಾರೆ. ನ ಶಬ್ದಾಬ್ದೌ ಗಾಢಾಹ ನ ಚ ನಿಗಮ ಚರ್ಚಾಸು ಚತುರಾಹ ನ ಚ ನ್ಯಾಯೇ ಪ್ರೌಢಾಹ ಅಂತ ಹೇಳ್ತಾ ತಮ್ಮ ಸ್ವಾಹಂಕಾರವನ್ನ ಖಂಡನೆ ಮಾಡಿಕೊಂಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು ಜಗದ್ಗುರು ತ್ರೈಲೋಕ್ಯ ಗುರುಗಳಾದಂಥ ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಮಧ್ವ ವಿಜಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಮನೋವಿಶುದ್ಧೈ ಚರಿತಾನುವಾದ ಅಂತ ಹೇಳ್ತಾರೆ. ಹಿರಿಯರ ಸ್ತೋತ್ರಗಳನ್ನ, ಮಧ್ವಾಚಾರ್ಯರ ಮಹಿಮೆಗಳನ್ನ ಹೇಳಲಿಕ್ಕೆ ನಾನಲ್ಲ, ಸ್ವರ್ಗಾಧಿಪತಿಯಾದಂಥ ಇಂದ್ರನಿಂದಲೂ ಕೂಡ ಶಕ್ಯ ಅಲ್ಲ ಅಂತ ಹೇಳಿದ್ರೆ ನಮ್ಮಂಥ ಪಾಮರರಿಗೆ ಹೇಗೆ ತಾನೇ ಸಾಧ್ಯ ಮಧ್ವಾಚಾರ್ಯರ ಮಹಿಮೆಗಳನ್ನು ನಿರೂಪಣೆ ಮಾಡಲಿಕ್ಕೆ? ಹಾಗಾದ್ರೆ ಹಾಗಿದ್ದರೂ ಕೂಡ ನಾನು ಇವತ್ತಿನ ದಿನ ಮಧ್ವಾಚಾರ್ಯರ ಇತಿಹಾಸವನ್ನ ನಿರೂಪಣೆ ಮಾಡೋದಕ್ಕೋಸ್ಕರ ಹೊರಟಿದ್ದೇನೆ ಅಂತ ಹೇಳಿದ್ರೆ ಮುಖ್ಯ ಕಾರಣ ಏನು ಅಂದ್ರೆ ಮನೋವಿಶುದ್ಧೈ ಚರಿತಾನುವಾದ. ಗುರುಗಳ ಚರಿತ್ರೆ, ಹಿರಿಯರ ಚರಿತ್ರೆ, ಪರಮಾತ್ಮನ ಕಥೆ, ಸತ್ಕಥೆಗಳ ಶ್ರವಣವನ್ನ ಮಾಡೋದರ ಮೂಲಕ ನಮ್ಮ ಅಂತಃಕರಣ ಅನ್ನುವಂತಹದ್ದು ಅತ್ಯಂತ ಪರಿಶುದ್ಧ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದ್ರೆ ಗುರುಗಳ ಒಂದು ಕಾವ್ಯವನ್ನ, ಗುರುಗಳ ಮಹಿಮೆಯನ್ನ ಅವಶ್ಯವಾಗಿ ನಾವು ತಿಳ್ಕೋಬೇಕು. ಅದಕ್ಕೋಸ್ಕರವೇ ಅಹಂಕಾರವನ್ನು ಖಂಡನೆ ಮಾಡ್ಕೊಳ್ತಾ ಇದ್ದಾರೆ ನಾರಾಯಣಾಚಾರ್ಯರು. ಕಲೆಯೇ ಕವನಂ ಕಿಂಚಿತ್ ಕವೀನಾಂ ಸಹವಾಸತಃ. ಜ್ಞಾನಿಗಳ ಸಹವಾಸದಿಂದಲೇ ನಮಗೆ ಇಂಥ ಒಂದು ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದಾನೆ. ಆದ್ದರಿಂದ ಆ ಪರಮಾತ್ಮ ನಿರ್ವಿಘ್ನವಾಗಿ ಈ ಕಾವ್ಯ ಪರಿಸಮಾಪ್ತಿ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಯಾವುದೇ ಒಂದು ಕಾವ್ಯ ಅಥವಾ ಯಾವುದೇ ಒಂದು ಕೆಲಸ ಅಂತಾದರೆ ಅದಕ್ಕೇನಾದರೂ ಕೂಡ ಪ್ರಯೋಜನ ಅನ್ನೋದು ಬೇಕು. ಪ್ರಯೋಜನಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ. ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಒಬ್ಬ ಹುಚ್ಚನೇ ಪ್ರವೃತ್ತಿಯನ್ನ ಮಾಡಲ್ಲ ಅಂತ ಹೇಳಿದರೆ ಇನ್ನೆಲ್ಲವನ್ನೂ ತಿಳಿದಂಥ ಜ್ಞಾನಿಗಳು ಮಾಡಲಿಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಇಂಥ ರಾಯರ ಮಹಿಮೆಯನ್ನ ನಿರೂಪಣೆ ಮಾಡುವಂಥ ಕಾವ್ಯವನ್ನ ರಚನೆ ಮಾಡ್ತಾ ಇದ್ದೀರಾ, ಈ ಕಾವ್ಯಕ್ಕೆ ಏನು ಫಲ ಅಂತ ಹೇಳಿದ್ರೆ ಆ ಫಲವನ್ನ ಮುಂದಿನ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ದೃಷ್ಟಂ ಗುರುಪ್ರಸದನಮದೃಷ್ಟಂ ಚ ಫಲಂ ಕೃತೇಃ ಯಥಾ ಸ್ವಿಷ್ಟಕೃತೋ ಬ್ರಹ್ಮಸೂತ್ರಾದ್ಯ ಪ್ರಣವಸ್ಯ ಚ ಬ್ರಹ್ಮಸೂತ್ರಾದ್ಯ ಪ್ರಣವಸ್ಯ ಚ.
ಫಲವನ್ನ ಪ್ರಯೋಜನವನ್ನ ಹೇಳಬೇಕಾದರೂ ಕೂಡ ಎರಡು ತರಹದ ಪ್ರಯೋಜನವನ್ನ ಹೇಳಬಹುದು. ಒಂದು ಕಣ್ಣಿಗೆ ಕಾಣಿಸುವಂತಹ ಪ್ರಯೋಜನ, ಇನ್ನೊಂದು ಕಣ್ಣಿಗೆ ಕಾಣಿಸದೇ ಇರುವಂತಹ ಪ್ರಯೋಜನ. ನಾವೆಲ್ಲ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡ್ತೇವೆ. ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದ್ರೆ ಏನು ಫಲ ಅಂತ ಕೇಳಿದ್ರೆ ಅದಕ್ಕೆ ಕಣ್ಣಿಗೆ ಕಾಣಿಸುವಂತಹ ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೊರತು ಕಣ್ಣಿಗೆ ಕಾಣಿಸದೇ ಇರುವಂತಹ ಅದೃಷ್ಟ ವಿಶೇಷ ಅನ್ನುವಂತಹದ್ದು ಗಂಗಾ ನದಿ ಸ್ನಾನದಿಂದ ನಮಗೆ ದೊರಕತ್ತೆ. ಇನ್ನೊಂದು ಪ್ರಯೋಜನ ಕಣ್ಣಿಗೆ ಕಾಣಿಸುವಂತಹ ಪ್ರಯೋಜನ, ಇದನ್ನೇ ಶಾಸ್ತ್ರ ಕರೀತು ದೃಷ್ಟ ಫಲ. ಹಾಗಾದ್ರೆ ಈ ಕಾವ್ಯಕ್ಕೆ ಕಣ್ಣಿಗೆ ಕಾಣಿಸುವಂತಹ ಫಲ ಏನು ಅಂತ ಹೇಳಿದ್ರೆ ದೃಷ್ಟಂ ಗುರು ಪ್ರಸಾದನಂ ಅಂತ ಹೇಳ್ತಾ ಇದ್ದ. ಗುರುಗಳ ಅನುಗ್ರಹವೇ ಈ ಕಾವ್ಯಕ್ಕೆ ಕಣ್ಣಿಗೆ ಕಾಣಿಸುವಂತ ದೊಡ್ಡ ಅನುಗ್ರಹವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಗುರುಗಳ ಅನುಗ್ರಹ ಇಲ್ಲದೆ ಯಾವ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಶ್ರೇಯಸ್ಸನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಷ್ಟು ಅವಶ್ಯ ಪರಮಾತ್ಮನ ಅನುಗ್ರಹ ನಮಗೆ ಬೇಕೋ ಅದಕ್ಕಿಂತಲೂ ಮುಖ್ಯವಾಗಿ ನಮಗೆ ವಿದ್ಯೆಯನ್ನು ಉಪದೇಶ ಮಾಡುವಂತಹ ಗುರುಗಳ ಅನುಗ್ರಹ ಅತ್ಯವಶ್ಯವಾಗಿ ನಮಗೆ ಬೇಕೇ ಬೇಕು. ಒಂದು ಮಾತು ಬರುತ್ತೆ, ಹರೌ ರುಷ್ಟೆ ಗುರುಸ್ತ್ರಾತ ಗುರೌ ರುಷ್ಟೆ ನ ಕಶ್ಚನ. ಪರಮಾತ್ಮ ಏನಾದರೂ ಕೂಡ ಕೋಪಗೊಂಡ, ಸಿಟ್ಟು ಮಾಡಿಕೊಂಡ ಅಂತ ಹೇಳಿದ್ರೆ ಭಯ ಪಡಬೇಕಾಗಿಲ್ಲಂತೆ. ಯಾಕೆ? ಗುರುಗಳೇ ಹೇಳ್ತಾರೆ, ಪರಮಾತ್ಮ ಕೋಪಗೊಂಡ್ರೆ ಏನಾಯ್ತು, ನಾನ್ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಗುರುಗಳೇ ಹೇಳ್ತಾರ. ಆದರೆ ಗುರುಗಳೇ ಏನಾದ್ರೂ ಕೋಪಗೊಂಡರೆ ಪರಮಾತ್ಮ ಹೇಳ್ತಾನಂತೆ, ನಾನು ಮಾತ್ರ ನಿನ್ನನ್ನು ಕಾಪಾಡಲ್ಲ. ಯಾಕೆ? ಅಹಂ ಭಕ್ತ ಪರಾಧೀನಃ. ಗುರುಗಳೇನಾದರೂ ಕೂಡ ಕೋಪಗೊಂಡರು ಅಂತ ಹೇಳಿಬಿಟ್ರೆ ಪರಮಾತ್ಮ ಯಾವತ್ತೂ ಕೂಡ ಕೋಪಗೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ. ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಅಂಬರೀಷನ ಇತಿಹಾಸವನ್ನ, ಕಥೆಯನ್ನ ಕೇಳ್ತಾ ಇರಬೇಕಾದ್ರೆ ಆ ದ್ವಾದಶಿ ತಿಥಿಯಂದು ದೂರ್ವಾಸ ಮಹರ್ಷಿಗಳು ಪಾರಣೆಗೆ ಬಂದಿದ್ದಾರೆ. ಈ ಕಡೆ ಪಾರಣೆ ಮಾಡಿದರೆ ದೂರ್ವಾಸರನ್ನ ಬಿಟ್ಟು ಪಾರಣೆ ಮಾಡಿದ ಹಾಗಾಗತ್ತೆ. ಹಾಗಂಥೇಳಿ ಕಾಯ್ತಾ ಕೂತ್ರೆ ದ್ವಾದಶಿ ಪಾರಣೆ ಮಾಡತಕ್ಕಂತಹ ಫಲ ಏನಿದೆ ಅದು ತಪ್ಪತ್ತೆ. ಏನು ಮಾಡಬೇಕು ಅಂತ ಸಂದಿಗ್ಧದಲ್ಲಿ ಬಿದ್ದಂತಹ ಸಂದರ್ಭದಲ್ಲಿ ದೂರ್ವಾಸ ಮಹರ್ಷಿಗಳು ಬರ್ತಾರೆ. ನೀನು ನನ್ನನ್ನು ಬಿಟ್ಟು ಊಟವನ್ನ ಮಾಡಿದ್ಯಾ ಅಂತ ಹೇಳಿ ಶಾಪವನ್ನ ಕೊಡ್ಲಿಕ್ಕೆ ಉದ್ಯುಕ್ತರಾಗ್ತಾರೆ. ಅಂಥ ಸಂದರ್ಭದಲ್ಲಿ ಆ ಒಂದು ಹುಲ್ಲು ಕಡ್ಡಿ ಬೆನ್ನಟ್ಟಿಕೊಂಡು ಹೋಗತ್ತೆ. ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಕೈಲಾಸ ಲೋಕಕ್ಕೆ ಹೋಗ್ತಾರೆ, ಸತ್ಯಲೋಕಕ್ಕೆ ಹೋಗ್ತಾರೆ, ವೈಕುಂಠ ಲೋಕಕ್ಕೆ ಹೋಗ್ತಾರೆ. ಎಲ್ಲಿ ಹೋದರೂ ಕೂಡ ಪರಮಾತ್ಮ ಹೇಳ್ತಾನಂತೆ, ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ, ಹೊರತು ನನ್ನ ಭಕ್ತನಾದಂಥ ಅಂಬರೀಷನ ಕೈಯಿಂದಲೇ ಸಾಧ್ಯ ಅಂತ ಹೇಳಿ ವಾಪಸ್ ಪುನಃ ಭೂಲೋಕಕ್ಕೆ ಕಳಿಸ್ತಾರಂತೆ ಆ ದೂರ್ವಾಸ ಮಹರ್ಷಿಗಳನ್ನ. ಕಳಿಸಿದ ಮೇಲೆ ಎಷ್ಟು ದಿನ ಆಗಿರತ್ತೆ ಅಂಬರೀಷ ಊಟ ಮಾಡದೆ. ಕಾರ್ತಿಕ ಮಾಸದ ದ್ವಾದಶಿ ತಿಥಿಯಂದು ಹೊರಟಂಥ ಆ ದೂರ್ವಾಸ ಮಹರ್ಷಿಗಳು ಪುನಃ ಇಷ್ಟು ಲೋಕ ತಿರುಗಿ ಬಂದಾಗ ಕಾರ್ತಿಕ ಮಾಸದ ದ್ವಾದಶಿ ತಿಥಿ ಆಗುತ್ತೆ. ಅಂದರೆ ಕನಿಷ್ಠ ಪಕ್ಕ ಒಂದು ವರ್ಷದ ಪರ್ಯಂತ ಕೇವಲ ನೀರನ್ನ ಮಾತ್ರ ಪ್ರಾಶನ ಮಾಡಿಕೊಂಡು ಆ ದೂರ್ವಾಸ ಮಹರ್ಷಿಗಳಿಗೆ ಕಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಅಂಬರೀಷನ ಭಕ್ತಿ ಎಂತಹ ಉನ್ನತ ಸ್ಥಾನದಲ್ಲಿ ಇದೆ ಅನ್ನೋದನ್ನ ನಾವು ಕಾಣಬೇಕು. ಆದ್ದರಿಂದ ಜೀವನದಲ್ಲಿ ಪರಮಾತ್ಮನ ಅನುಗ್ರಹ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಗುರುಗಳ ಅನುಗ್ರಹವೂ ಕೂಡ, ಅದಕ್ಕಿಂತಲೂ ಕೂಡ ಮುಖ್ಯವಾದದ್ದು ಈ ಗುರುಗಳ ಅನುಗ್ರಹ. ಆದ್ದರಿಂದ ಜೀವನದಲ್ಲಿ ಗುರುಗಳ ಅನುಗ್ರಹವನ್ನು ಅವಶ್ಯವಾಗಿ ನಾವು ಸಂಪಾದನೆಯನ್ನ ಮಾಡಬೇಕು. ಅದಕ್ಕೋಸ್ಕರ ಕಣ್ಣಿಗೆ ಕಾಣಿಸುವಂತಹ ಮುಖ್ಯ ಫಲ ಏನು ಅಂತ ಹೇಳ್ಬಿಟ್ರೆ ದೃಷ್ಟಂ ಗುರು ಪ್ರಸಾದನಂ. ಹಾಗಾದ್ರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಫಲ ಯಾವುದು ಅಂದ್ರೆ ಅದೃಷ್ಟಂಚ ಫಲಂಕೃತೆ. ಅದೃಷ್ಟ ಅಂದ್ರೆ ಪುಣ್ಯ ಅಂತ ಅರ್ಥ. ಈ ಪುಣ್ಯವೇ ಕಣ್ಣಿಗೆ ಕಾಣಿಸದೇ ಇರುವಂತಹ ಫಲ. ಆದ್ದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ದರಿಂದ ಈ ಗ್ರಂಥದ ಅಧ್ಯಯನವನ್ನೇ ಮಾಡಬಾರದು ಅಂತ ಯಾರೂ ಕೂಡ ಗ್ರಂಥಾಧ್ಯಯನದಿಂದ ವಿಮುಖರಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಾರಾಯಣಾಚಾರ್ಯರು ಈ ಗ್ರಂಥದ ಆರಂಭದಲ್ಲಿ ಫಲವನ್ನು ಕೂಡ ನಿರೂಪಣೆಯನ್ನ ಮಾಡಿದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಇದಕ್ಕೊಂದು ಉತ್ತಮವಾದ ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಯಥಾ ಸ್ವಿಷ್ಟಕೃತೋ ಬ್ರಹ್ಮ ಸೂತ್ರಾಬ್ದ್ಯ ಪ್ರಣವಸ್ಯ ಚ. ನಾವೆಲ್ಲ
ಸ್ವಿಷ್ಟಕೃತ್ ಹೋಮ. ಪ್ರತಿಯೊಂದು ಯಜ್ಞದಲ್ಲಿಯೂ ಕೂಡ ಸ್ವಿಷ್ಟಕೃತ್ ಹೋಮವನ್ನು ನಾವು ಮಾಡ್ತೇವೆ. ಆ ಯಜ್ಞದ ಪ್ರಧಾನದ ಹಂತದಲ್ಲಿ ಎಷ್ಟು ಆಹುತಿಗಳನ್ನು ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತೇವೋ, ಕೊಟ್ಟ ಮೇಲೆ ಯಾವ ಭಾಗ ಉಳಿದಿರತ್ತೋ ಅದರಿಂದ ಹೋಮ ಮಾಡತಕ್ಕಂತಹ ಭಾಗವನ್ನೇ ಸ್ವಿಷ್ಟಕೃತ್ ಹೋಮ. ಹಾಗಾದ್ರೆ ಸ್ವಿಷ್ಟಕೃತ್ ಹೋಮಕ್ಕೆ ಏನು ಫಲ, ಕಣ್ಣಿಗೆ ಕಾಣಿಸುವಂಥ ಫಲ ಏನು ಅಂತ ಬಿಟ್ರೆ ದೇವತಾ ಸ್ಮರಣೆಗೆ ಕಣ್ಣಿಗೆ ಕಾಣಿಸುವಂಥ ಫಲ. ಆದರೆ ಅದೃಷ್ಟ ಫಲ ಏನು ಅಂತ ಹೇಳಿದ್ರೆ ಬ್ರಹ್ಮಸೂತ್ರಾದ್ಯ ಪ್ರಣವಸ್ಯ ಚ. ವೇದವ್ಯಾಸ ದೇವರು ಪರಮಾತ್ಮ 2 ರೂಪಗಳಿಂದ ಅವತಾರವನ್ನು ಮಾಡಿದ್ದಾನೆ. ಒಂದು ವಾಸಿಷ್ಠ ಕೃಷ್ಣನಾಗಿ, ಇನ್ನೊಂದು ಯಾದವ ಕೃಷ್ಣನಾಗಿ. ಯದುಕುಲದಲ್ಲಿ ಹುಟ್ಟಿದ ಯಾವ ಕೃಷ್ಣನಿದ್ದಾನೆ ಅವನು ಗೋಪಾಲ ಕೃಷ್ಣನಾದರೆ, ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ ಸತ್ಯವತಿ ಪರಾಶರರಲ್ಲಿ ಹುಟ್ಟಿದಂಥ ಮಹಾನುಭಾವನೇ ಈ ವಾಸಿಷ್ಠ ಕೃಷ್ಣ, ಅಂದರೆ ವೇದವ್ಯಾಸ ದೇವರು. ಇಂಥ ವೇದವ್ಯಾಸ ದೇವರು ಎಲ್ಲ ವೇದಗಳು ಕೂಡ ನಾಶ ಆದ ಸಂದರ್ಭದಲ್ಲಿ ಪುನಃ ವೇದಗಳನ್ನು ಉದ್ಧರಿಸಿರೋ ಕಾರಣದಿಂದ ಅವರಿಗೆ ಹೆಸರೇ ಬಂತು ವೇದಾನ್. ಅಂದರೆ ವೇದಗಳನ್ನ ವಿಭಾಗ ಮಾಡಿರೋ ಕಾರಣಕ್ಕೋಸ್ಕರ ಆ ಪರಮಾತ್ಮನ ರೂಪಕ್ಕೆ ವೇದವ್ಯಾಸ ಅಂತ ಹೆಸರು ಬಂತು. ಪರಮಾತ್ಮ ವೇದವ್ಯಾಸ ನಾಮಕನಾಗಿ ವೇದಗಳನ್ನು ವಿಭಾಗ ಮಾಡಿದರೂ ಕೂಡ ಆ ವೇದಗಳ ಅರ್ಥವನ್ನೇ ತಿಳ್ಕೊಳ್ಳಿಕ್ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಸಕಲ ವೇದಗಳ ಅರ್ಥವನ್ನ ತೀರ್ಮಾನ ಮಾಡೋದಕ್ಕೋಸ್ಕರ ಅದೇ ವೇದವ್ಯಾಸ ದೇವರೇ ಇನ್ನೂ ಒಂದು ಗ್ರಂಥವನ್ನ ಬರೀತಾರೆ. ಅದೇ ವೇದಾರ್ಥ ನಿರ್ಣಾಯಕವಾದ ಪರವಿದ್ಯೆ ಅಂತ ಕರೆಸಿಕೊಳ್ಳುವಂತಹ ಶ್ರೀಮದ್ ಬ್ರಹ್ಮಸೂತ್ರ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡಿ ಕೊಡ್ತಾರೆ. 564 ಸೂತ್ರಗಳಿರುವಂತಹ ಅದ್ಭುತವಾದ ಗ್ರಂಥವೇ ಈ ಬ್ರಹ್ಮಸೂತ್ರ. 4 ಅಧ್ಯಾಯಗಳು, ಒಂದೊಂದು ಅಧ್ಯಾಯದಲ್ಲಿ 4 ಪಾದ, ಒಟ್ಟು 4 ಅಧ್ಯಾಯಗಳಲ್ಲಿ 16 ಪಾದಗಳು ಇರತಕ್ಕಂಥ ಈ ಬ್ರಹ್ಮಸೂತ್ರಗಳಲ್ಲಿ ಅದೃಷ್ಟ ಫಲ, ಯಾವುದಕ್ಕೆ ಅದೃಷ್ಟ ಫಲ ಅಂತ ಬಿಟ್ರೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಇದು ಮೊದಲನೇ ಸೂತ್ರ. ಈ ಸೂತ್ರದ ಆದಿಯಲ್ಲಿ ಉಚ್ಚಾರಣೆಯನ್ನ ಅವಶ್ಯವಾಗಿ ಓಂಕಾರವನ್ನು ಉಚ್ಚಾರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮಧ್ವಾಚಾರ್ಯರು ತಮ್ಮ ತಂತ್ರಸಾರ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಸ್ರವತ್ಯನೋಂಕೃತಂ ಬ್ರಹ್ಮ ಪರಸ್ತಾಚ್ಚ ವಿಶೀರ್ಯತೆ. ಸ್ರವತಿ ಅಂತ ಹೇಳಿದ್ರೆ ಸುಕೃತ ಜನಕಂ ನ ಭವತಿ ಅಂತ ಅರ್ಥ. ಅಂದರೆ ಸೂತ್ರದ ಆದಿಯಲ್ಲಿ ಓಂಕಾರವನ್ನ ಉಚ್ಚಾರಣೆ ಮಾಡದೆ ಹೋದರೆ ಆಗ ಯಾವ ಫಲವೂ ಕೂಡ ಇರೋದಿಲ್ಲ. ಹಾಗಾದ್ರೆ ಸೂತ್ರದ ಆದಿಯಲ್ಲಿ ಓಂಕಾರವನ್ನ ಉಚ್ಚಾರಣೆ ಮಾಡಿದರೆ ಆ ಓಂಕಾರಕ್ಕೆ ಏನು ಫಲ ಅಂತ ಬಿಟ್ರೆ ಕಣ್ಣಿಗೆ ಕಾಣಿಸೋ ಅಂತ ಫಲವನ್ನ ಕೇಳಲಿಕ್ಕೆ ಹೋಗ್ಬಾರ್ದು. ಹೊರತು ಕಣ್ಣಿಗೆ ಕಾಣಿಸದೇ ಇರುವಂತ ಅದೃಷ್ಟ ಎಂಬ ಫಲ ಹೇಗೆ ವೇದವ್ಯಾಸ ದೇವರು ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರದ ಆರಂಭದಲ್ಲಿ ಉಚ್ಚಾರಣೆ ಮಾಡುವಂತ ಓಂಕಾರಕ್ಕೆ ಫಲ ಎಂದು ನಿರೂಪಣೆ ಮಾಡಿದ್ದಾರೋ, ಅದರಂತೆ ನಾವು ರಚನೆ ಮಾಡುವಂತಹ ಈ ಗ್ರಂಥಕ್ಕೆ ದೃಷ್ಟ ಫಲ ಅಂತ ಹೇಳಿದ್ರೆ ಗುರುಗಳ ಅನುಗ್ರಹ, ಇನ್ನು ಕಣ್ಣಿಗೆ ಕಾಣಿಸದೇ ಇರುವಂತಹ ಫಲ ಅಂತ ಬಿಟ್ರೆ ಅದೃಷ್ಟ ಅನ್ನುವಂತಹ ಫಲ ಇದೆ. ಆದ್ದರಿಂದ ಪ್ರಯೋಜನ ಇಲ್ಲವೇ ಇಲ್ಲ ಅಂತ ಯಾವತ್ತೂ ಕೂಡ ನಿರಾಕರಣೆಯನ್ನ ಮಾಡಿ ಈ ಗ್ರಂಥಾಧ್ಯಯನದಿಂದ ನಾವು ವಿಮುಖರಾಗಬಾರದು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಜೀವನದಲ್ಲಿ ಗುರುಗಳ ಪಾತ್ರ ಎಷ್ಟು ಮುಖ್ಯವಾದುದು ಅನ್ನೋದನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಶ್ರೇಯಾಂಸಿ ಶ್ರಯತೆ ಕೋ ವಾ ಪ್ರಸಾದೇನ ವಿನಾ ಗುರೋಃ ಕೈವಲ್ಯಮಿವ ಗೋವಿಂದ ಕಾರುಣ್ಯೇನ ವಿನಾ ಜನಃ. ಇವತ್ತಿನ ದಿನ ಜೀವನದಲ್ಲಿ ತುಂಬಾ ಅತ್ಯುತ್ತಮವಾದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಮುಖ್ಯ ಕಾರಣ ಏನು ಅಂದ್ರೆ ಗುರುಗಳ ಅನುಗ್ರಹ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರು ಕೂಡ ಹೇಳಿದ್ದಾರೆ. ಆದ್ದರಿಂದ ಜೀವನದಲ್ಲಿ ಗುರುವಿನ ಗುಲಾಮ ಅವಶ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಗಬೇಕು. ಗುರುಗಳ ಅನುಗ್ರಹ ಆಗದೆ ಹೋದ್ರೆ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ.
ಹಾಗಾದ್ರೆ ಗುರುಗಳ ಅನುಗ್ರಹವನ್ನು ಹೇಗೆ ಸಂಪಾದನೆ ಮಾಡಬೇಕು ಅಂತ ಕೇಳಿದ್ರೆ ಸಮಿತ್ ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಷ್ಟವರ್ಷಂ ಬ್ರಾಹ್ಮಣಂ ಉಪನಯೀತ. ಗರ್ಭಾಷ್ಟಮದಲ್ಲಾಗಲಿ ಅಥವಾ ಹುಟ್ಟಿನಿಂದ 7ನೇ ಜನ್ಮಕ್ಕಾಗಲಿ ಅವನಿಗೆ ಆ ಉಪನಯನ ಅನ್ನುವಂತಹ ಒಂದು ಸಂಸ್ಕಾರವನ್ನ ಮಾಡಬೇಕು. ಉಪನಯನ ಅನ್ನೋ ಸಂಸ್ಕಾರವನ್ನ ಮಾಡಿದ ಮೇಲೆ ಒಬ್ಬ ಶ್ರೋತ್ರಿಯನ ಮನೆಗೆ ಕೈಯಲ್ಲಿ ಸಮಿತ್ತನ್ನ ಹಿಡಿದುಕೊಂಡು ಯೋಗ್ಯ ಗುರುಗಳನ್ನು ಹುಡುಕೊಂಡು ಅಲದಾಡಬೇಕಂತ. ಅಂಥ ಸಂದರ್ಭದಲ್ಲಿ ಗುರುಗಳು ಸಿಕ್ಕಾಗ ಉಪನಿಷತ್ತು ಹೇಳುತ್ತೆ, ಹಿಂದಿನ ಕಾಲದಲ್ಲಿ ಗುರುಗಳು ಸಿಕ್ಕ ಶಿಷ್ಯರಿಗೆ ಉಪದೇಶವನ್ನ ಮಾಡ್ತಾ ಇರಲಿಲ್ಲ. ಹೇಗೆ ಉಪದೇಶವನ್ನ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಅದಕ್ಕೋಸ್ಕರ ಉಪನಿಷತ್ತು ನಿರೂಪಣೆಯನ್ನ ಮಾಡುತ್ತೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಉಪನಯನ ಆದ ಮೇಲೆ ಗುರುಗಳ ಹತ್ತಿರ ಅಧ್ಯಯನಕ್ಕೋಸ್ಕರ ಅಂತ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ಗುರುಗಳ ಮೊದಲನೇ ಪರೀಕ್ಷೆ, ಗುರುಕುಲಕ್ಕೆ ಬರೋದಕ್ಕಿಂತ ಮುಂಚೆಯೇ ಮೊದಲನೇ ಪರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ ಆ ಶಿಷ್ಯನ ತಲೆ ಪೂರ್ಣ ಮುಂಡನವನ್ನ ಮಾಡ್ಕೋಬೇಕಾಯ್ತು. ಪೂರ್ಣ ಮುಂಡನ ಶಿಖಾ ಸಮೇತವಾಗಿ ಮುಂಡನವನ್ನ ಮಾಡ್ಕೋಬೇಕು. ಮಾಡಿಕೊಂಡ ಮೇಲೆ ಕಾದ ಕೆಂಡವನ್ನ ತಾಮ್ರದ ಪಾತ್ರೆಯಲ್ಲಿ ಹಾಕಿ ಆ ತಾಮ್ರದ ಪಾತ್ರೆಯನ್ನ ಶಿಷ್ಯ ತನ್ನ ತಲೆ ಮೇಲೆ ಇಟ್ಕೋಬೇಕಾಯ್ತು. ಅದು ಯಾವ್ದ್ಯಾವ್ದೋ ಪಾತ್ರೆ ಅಲ್ಲ, ಕಬ್ಬಿಣದ ಪಾತ್ರೆನೋ ಅಲ್ಯೂಮಿನಿಯಂ ಪಾತ್ರೆನೋ ಅಂಥ ಪಾತ್ರೆ ಅಲ್ಲ. ಯಾಕೆ? ಕೆಂಡ ಹಾಕಿದ ತಕ್ಷಣವೇ ಅತ್ಯಂತ ವೇಗವಾಗಿ ಕಾಯುವಂತಹ ಪಾತ್ರೆಯೇ, ಕಾಯುವಂತಹ ಲೋಹವೇ ಅದು ತಾಮ್ರ. ಅದಕ್ಕೋಸ್ಕರ ತಾಮ್ರದಲ್ಲಿ ಹಾಕಿ ತನ್ನ ಬೋಳು ಮಂಡೆ ತಲೆ ಮೇಲೆ ಇಟ್ಕೋಬೇಕಾಗ್ತಿತ್ತಂತೆ ಶಿಷ್ಯ. ಎಷ್ಟು ಹೊತ್ತು ಅಂತ ಕೇಳಿದ್ರೆ ಉಪನಿಷತ್ತು ಹೇಳುತ್ತೆ, ಗುರುಗಳು ಎಲ್ಲಿ ತನಕ ಅದನ್ನ ಇಳಿಸು ಅಂತ ಹೇಳ್ತಾರೋ ಅಲ್ಲಿ ತನಕ ಇಳಿಸಬಾರದು. ಇಷ್ಟು ಕಠಿಣವಾದ ಪರೀಕ್ಷೆಯನ್ನ ಗುರುಗಳು ತಮ್ಮ ಗುರುಕುಲಕ್ಕೆ ಬರತಕ್ಕಂತಹ ಶಿಷ್ಯರಿಗೆ ಮಾಡ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಮೇಲ್ನೋಟಕ್ಕೆ ಇದನ್ನು ನಾವು ಗಮನಿಸಿದರೆ ಎಲ್ಲೋ ಹಿಂಸಾತ್ಮಕ ಪ್ರವೃತ್ತಿ ಗುರುಗಳದ್ದು ಅಂತ ನಮಗೆ ತೋರತ್ತೆ. ಆದರೆ ಇದರ ಆಂತರ್ಯವೇ ಬೇರೆ. ಏನ್ ಆಂತರ್ಯ ಅಂತ ಆಲೋಚನೆ ಮಾಡಿದರೆ ಆಗ ಗೊತ್ತಾಗತ್ತೆ, ನಿಜವಾಗಿಯೂ ವಿದ್ಯೆಯನ್ನ ಕೇಳೋದಕ್ಕೋಸ್ಕರವೇ ಕಲಿಯೋದಕ್ಕೋಸ್ಕರವೇ ಬಂದಿದ್ದಾನೋ ಅಥವಾ ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದಾನೋ, ಇವನಿಗೆ ವಿದ್ಯೆಯನ್ನು ಕಲಿಯೋದಕ್ಕೆ ತಾಳ್ಮೆ ಇದೆಯೋ ಇಲ್ಲವೋ ಅಂತ ಈ ಎಲ್ಲ ಪರೀಕ್ಷೆಗಳನ್ನು ಕೂಡ ಮಾಡಿದ ಮೇಲೆ ಈ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೋ ಅವನು ನಿಜವಾಗಿಯೂ ಕೂಡ ಆ ವಿದ್ಯೆಯನ್ನು ಕಲಿಯಲಿಕ್ಕೆ ಸಮರ್ಥ ಅಂತ ತೀರ್ಮಾನವನ್ನು ಮಾಡ್ತಾ ಇದ್ರಂತೆ ಹಿಂದಿನ ಕಾಲದಲ್ಲಿ ಗುರುಗಳು. ಅದರಿಂದ ಹಿಂದಿನ ಕಾಲದಲ್ಲಿ ಗುರುಗಳ ಹತ್ತಿರ ವಿದ್ಯೆಯನ್ನು ಪಡ್ಕೊಳ್ಳೋದಾಗ್ಲಿ, ಗುರುಗಳ ಮೂಲಕ ಅನುಗ್ರಹವನ್ನು ಪಡ್ಕೊಳ್ಳೋದಾಗ್ಲಿ ಅದು ಸುಮ್ಮನೆ ಸುಲಭ ಸಾಧ್ಯ ಆಗಿರಲಿಲ್ಲ ಅಂತ ನಮಗ್ ಗೊತ್ತಾಗತ್ತೆ. ಆದ್ದರಿಂದ ಹೇಳ್ತಾರೆ, ಶ್ರೇಯಾಂಸಿ ಶ್ರೇಯತೆ ಕೋವಾ ವಿನಾ ಪ್ರಸಾದೇನ ವಿನಾ ಗುರೋಹೋ. ಆದ್ದರಿಂದ ಗುರುಗಳ ಅನುಗ್ರಹ ಇಲ್ಲದೆ ಯಾವ ಕೆಲಸವನ್ನೂ ಕೂಡ ನಮ್ಮ ಜೀವನದಲ್ಲಿ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದನ್ನೇ ಅನೇಕ ಶಾಸ್ತ್ರಗಳಲ್ಲಿ ನಿರೂಪಣೆಯನ್ನ ಮಾಡ್ತಾ ಗುರು ಪ್ರಸಾದೋ ಬಲವಾನ್, ಗುರುಗಳ ಅನುಗ್ರಹ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸತ್ತೆ ನಮ್ಮ ಜೀವನದಲ್ಲಿ. ಮತ್ತೆ ಟೀಕಾಕೃತ್ಪಾದರು ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಗುರುವಿನ ಅನುಗ್ರಹ ಯಾವ ಶಿಷ್ಯನಿಗೆ ಆಗತ್ತೋ ಅವನು ತನ್ನ ಜೀವನದಲ್ಲಿ ಎಷ್ಟು ಉನ್ನತಿಯನ್ನು ಹೊಂತಾನೆ ಅಂತ ಅವರ ಮಾತಿನಲ್ಲೇ ಕೇಳೋದಾದ್ರೆ, ಗುರುಣ ಶ್ಲಾಘಿತಾಹ ಶಿಷ್ಯಾಹ ಲೋಕೆ ಖ್ಯಾತಿಂ ಲಭಂತೆ ಅಂತ ತಾವೇ ಸ್ವಯಂ ಪ್ರಕೃತ್ಯಧಿಕರಣಕ್ಕೆ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಪ್ರಕೃತ್ಯಧಿಕರಣದಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಆದ್ದರಿಂದ ಗುರುಗಳ ಅನುಗ್ರಹ ಅನ್ನುವಂತಹದ್ದು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಮತ್ತೆ ಇನ್ನೂ ನಿರೂಪಣೆಯನ್ನು ಮಾಡ್ತಾ ಮಧ್ವಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಒಂದು ಮಾತನ್ನೇ ಹೇಳ್ತಾರೆ, ಗುರುವಿನ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ತಸ್ಯೈತೆ ಕಥಿತಾಖ್ಯರ್ಥ ಪ್ರಕಾಶಂತೆ ಮಹಾತ್ಮನಾಂ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಗುರುವಿನ ಅನುಗ್ರಹ ಆಗತ್ತೋ ಅವನು ತನ್ನ ಶಿಷ್ಯರಿಗೆ ಪಾಠ ಮಾಡತಕ್ಕಂತಹ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕಾದರೆ ಅರ್ಧಂಬರ್ಧ ಅರ್ಥ ಆದರೂ ಕೂಡ ಗುರುವಿನ ಅನುಗ್ರಹ ಅವನಿಗೆ ಇದ್ದರೆ ಶಿಷ್ಯರಿಗೆ ಪಾಠ ಮಾಡತಕ್ಕಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅವನಿಗೆ ಎಲ್ಲ ಶಾಸ್ತ್ರದ ರಹಸ್ಯಗಳು ಕೂಡ ಹೊಳೆಯುತ್ತೆ. ಒಂದರ್ಥ ತಸ್ಯೈತೆ ಕಥಿತಾಖ್ಯರ್ಥ ಪ್ರಕಾಶಂತೆ ಮಹಾತ್ಮನಾಂ, ಇನ್ನೊಂದರ್ಥ ತಸ್ಯೈತೆ ಅಕಥಿತಾಖ್ಯರ್ಥಾಹ, ಗುರುಗಳು ಪಾಠವನ್ನ ಮಾಡಬೇಕಾದರೆ
ಹೇಳದೇ ಇರ್ತಕ್ಕಂಥ ಅನೇಕ ಪ್ರಮೇಯಗಳು ಕೂಡ ಅವನು ಶಿಷ್ಯನಿಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಬಹುದು, ತಾನು ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಾಗಬಹುದು, ಅವನಿಗೆ ಹೊಳೆಯುತ್ತೆ ಅಂತ. ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮಗೆ ವಿದ್ಯೆಯನ್ನು ಉಪದೇಶ ಮಾಡತಕ್ಕಂಥ ಗುರುಗಳ ಪಾತ್ರ ಅತ್ಯಂತ ಮುಖ್ಯವಾದ ಸ್ಥಾನ ಪಡೆದುಕೊಂಡಿದೆ. ಆದ್ದರಿಂದ ಜೀವನದಲ್ಲಿ ಗುರುಗಳ ಅನುಗ್ರಹವನ್ನ ಸಂಪಾದನೆ ಮಾಡಲೇಬೇಕು ಅಂತ ನಮಗೆ ಗೊತ್ತಾಗತ್ತೆ. ಆದರೆ ಶಾಸ್ತ್ರ ಹೇಳುತ್ತೆ, ಎಷ್ಟು ಕಲಿಸಿದರೆ ಅವನನ್ನು ಗುರು ಅಂತ ಸ್ವೀಕಾರ ಮಾಡಬಹುದು ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಒಂದಕ್ಷರ ಕಲಿಸಿದರೂ ಕೂಡ ಅವನನ್ನು ಗುರು ಅಂತಾನೆ ಉಪಾಸನೆಯನ್ನು ಮಾಡಬೇಕು. ಇಂಥ ಗುರುಗಳ ಅನುಗ್ರಹ ಸಂಪಾದನೆ ಮಾಡಬೇಕು. ಅಷ್ಟೇ ಅಲ್ಲ, ಅವರನ್ನು ಯಾವತ್ತೂ ಕೂಡ ನಿಂದನೆಯನ್ನು ಮಾಡ್ಲಿಕ್ಕೆ ಹೋಗಬಾರ್ದು. ನಿಂದನೆ ಅಂತ ಹೇಳಿದ್ರೆ ಏಕವಚನದಲ್ಲಿ ಗುರುಗಳನ್ನು ಸಂಬೋಧನೆ ಮಾಡೋದು, ಏಕವಚನದಲ್ಲಿ ಗುರುಗಳ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಬೈತಕ್ಕಂಥದ್ದು, ಇಂಥ ಯಾವ ಕೆಟ್ಟ ಕೆಲಸವನ್ನು ಕೂಡ ಮಾಡದೆ ಆ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ಹೀಗೆ ಆ ಗುರುಗಳ ಅನುಗ್ರಹ ಇಲ್ಲದೆ ಹೇಗ್ ತಾನೇ ಮನುಷ್ಯ ತನ್ನ ಜೀವನದಲ್ಲಿ ಶ್ರೇಯಾಂಸಿ ಶ್ರೇಯತೆ, ಅದರಂತೆ ಪರಮಾತ್ಮನ ಅನುಗ್ರಹ ಇಲ್ಲದೆ ಜೀವನದಲ್ಲಿ ಮೋಕ್ಷವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ನಮ್ಮ ಜೀವನದಲ್ಲಿ ಗುರುಗಳ ಅನುಗ್ರಹ ಪಾತ್ರ ಮುಖ್ಯ ವಹಿಸುತ್ತೋ ಅಷ್ಟೇ ಮುಖ್ಯ ಪಾತ್ರ ಪರಮಾತ್ಮನ ಅನುಗ್ರಹವೂ ಕೂಡ ಅಷ್ಟೇ ಮುಖ್ಯವಾದ ಒಂದು ಅಂಗ. ಆದ್ದರಿಂದ ಅಂಥ ಪರಮಾತ್ಮನ ಅನುಗ್ರಹದಿಂದ ನಾವೆಲ್ಲರೂ ಕೂಡ ವೈಕುಂಠ ಲೋಕ, ಮೋಕ್ಷ ಅಂತ ಕರೆಸಿಕೊಳ್ಳುವ ಯಾವ ದುಃಖದ ಲವಲೇಶವೂ ಇಲ್ಲದೆ ಇರತಕ್ಕಂಥ ಸುಖ ಸಂಭಿನ್ನವಾದಂತಹ ಯಾವ ಮೋಕ್ಷ ಇದೆ ಅಂತ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಒಂದು ಹರಿ, ಇನ್ನೊಂದು ಗುರು. ಹರಿ ಗುರುಗಳ ಅನುಗ್ರಹವನ್ನ ನೀವೆಲ್ಲರೂ ಕೂಡ ಸಂಪಾದನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ.